ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾಕ್ಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎನ್ನೊಟ್ಟಿಗೆ ಇಪ್ಪಂತಹ ವ್ಯಕ್ತಿಯ ಸುಮಾರು ಜನ ಈಗಾಗಲೇ ನಮ್ಮ ಮೇಳಗಳಲ್ಲಿ ನೋಡಿ ಆದಿಕ್ಕು ಇವೆಂತಪ್ಪ ಇಲ್ಲಿ ಹೇಳಿ ಕೇಳ್ರೆ ಇಲ್ಲಿ ಅಲ್ಲ, ಆನು ಇವರ ಅಂಗಡಿಗೆ ಇಂದು ಬಂದಿಪ್ಪಂತದ್ದು. ಎಂತ ಅಂಗಡಿ ಇದು ಹೇಳಿ ಕೇಳ್ರೆ, ಮೇಳಲ್ಲಿ ಆಲ್ರೆಡಿ ನೋಡಿದ ಹಾಗೆ ಆದರ್ಶ್ ಸುಬ್ರಾಯ ಕೈಲಾರು ಇವು ಯಾವುದಕ್ಕೆ ಫೇಮಸ್ ಹೇಳ್ರಿ, ಇವರ ಐಸ್ ಕ್ರೀಮ್ಸಿಗೆ. ಮನೇಲಿ ಮಾಡಿದ ಐಸ್ ಕ್ರೀಮಿನ, ಅದರಲ್ಲೂ ನಮ್ಮ ನಾರ್ಮಲಿ ಚಾಕ್ಲೇಟ್, ಪಿಸ್ತಾ, ವೆನಿಲಾ ಈ ತರದ ಐಸ್ ಕ್ರೀಮ್ ಅಲ್ಲದೆ ಮನೇಲಿ ಸಿಕ್ಕುವಂತಹ ಹಲಸಿನ ಹಣ್ಣಾದಿಕ್ಕು, ಗಾಂಧಾರಿ ಆದಿಕ್ಕು, ವಿಶೇಷವಾಗಿ ಇಂತಹ ಒಂದು ಪ್ರಾಡಕ್ಟ್ ಇಂದ ಐಸ್ ಕ್ರೀಮ್ ನೊಂದು ತಯಾರಿಕೆ ಮಾಡಿಕೊಂಡು ಅದರ ಮಾರಾಟ ಮಾಡಿಕೊಂಡು ಬೆಳಕೊಂಡು ಬಂದವು. ಬನ್ನಿ ಅವರ ಮಾತಾಡ್ಸುವ. ನಮಸ್ತೆ ಅಣ್ಣ, ಹೇಗಿದ್ದಿ? ಆರಾಮ, ನಿಂಗೆ ಹೇಗಿದ್ದಿ? ನಾನು ಹುಷಾರಿದ್ದೆ. ಅದೇ ಹೆಸರಲ್ಲೇ ತಿಳಿಸಿದ ಹಾಗೆ ಆದರ್ಶ್ ಸುಬ್ರಾಯ ಕೈಲಾರು. ಕೈಲಾರು ಎಲ್ಲಿ ಯಾವುದು? ಕೈಲಾರು ನಿಗಳ ಮನೆಯ? ಕೈಲಾರು ಹೇಳಿದರೆ ಉಪ್ಪಿನಂಗಡಿಯಿಂದ ಒಂದು 5 ಕಿಲೋಮೀಟರ್ ಒಳದಿಕ್ಕೆ ಇಳಂತಿಲ ಗ್ರಾಮ ಅಳಿ ಗೊತ್ತು. ಇಳಂತಿಲ ಗ್ರಾಮಲ್ಲಿ ನಿಂಗೆ ಕಲ್ಲಜ್ಜ ಗುಡ್ಡೆ ಹೇಳ್ತ ಜಾಗೆ ಹತ್ತರ ಯಾವತ್ತು ಕೈಲಾರು ಹೊಳಿ. ಅದು ಹೇಳಿದರೆ ನನ್ನ ಅಜ್ಜ ಬಂದು ಕೂದಂತ ಜಾಗೆ. ಈಗ ಅದೇ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಂಗೆ ಮೇಳಗಳಲ್ಲಿ ಸುಮಾರು ಜನ ನಿಂಗಳ ನೋಡಿಕ್ಕು. ಈ ಮೇಳಕ್ಕೆ ಬಪ್ಪಂದ ಮೊದಲು ಹೇಳಿದ್ರೆ ಕೈಲಾರು ಐಸ್ ಕ್ರೀಮಿನ ಮಾಡುವಂದ ಮೊದಲು, ಈ ಬ್ರ್ಯಾಂಡ್ ಒಂದು ಮಾಡುವಂದ ಮೊದಲು ನಿಂಗೆ ಎಂತ ಮಾಡಿ ಹೊಡಿತಿದ್ದಿ? ನಿಂಗಳ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನ ಬಗ್ಗೆ ತಿಳಿಸಿಕೊಡುವಿರಾ? ನಾನು ಆಕ್ಚುಲಿ ಇಂಜಿನಿಯರ್ ಆಗಿ ಒಂದು MNC ಕಂಪನಿಲಿ ವರ್ಕ್ ಮಾಡಿಕೊಂಡಿದ್ದೆ. ಸೊ ಒಂದು 4 ವರ್ಷ ವರ್ಕ್ ಮಾಡಿದ್ದೆ. 2 ವರ್ಷ ಬೆಂಗಳೂರಲ್ಲಿ, 2 ವರ್ಷ ಬಾಂಬೆಲಿ. ಇಂಜಿನಿಯರಿಂಗ್ ಕಲ್ತದ್ದೇ ನಾನು ಬೆಂಗಳೂರಲ್ಲಿ ಪೆಸೆಟ್ ಹೆಲ್ತ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಲ್ತದ್ದು. ಟಾಪ್ ಸ್ಟೂಡೆಂಟ್. ಓಕೆ, ಅದೇ ನಿಂಗಳ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ವರ್ಕ್ ಮಾಡಿ ಹೊಂದಿತ್ತಿದ್ದೆ ಹೇಳಿ ಹೇಳಿದ್ವಿ. ವರ್ಕ್ ಮಾಡಿ ಹೊಂದಿತ್ತಿದ್ದವು ಈ ಒಂದು ಹೊಡೆಂಗೆ ಎಂತಕ್ಕೆ ಬಂದದ್ದು ಹೇಳಿದ್ರೆ, ಮನೇಲಿ ಯಾರಾದ್ರೂ ಇದೇ ಬ್ಯಾಕ್ ಗ್ರೌಂಡ್ ಇಲ್ಲಿತ್ತಿದ್ದವ ಅಥವಾ ಇದು ನಿಂಗಳ ಹಿರಿಯರಿಂದ ಬಂದಂತಹ ಒಂದು ಬಿಸ್ನೆಸ್ ಹೆಂಗೆ? ಐಸ್ ಕ್ರೀಮ್ ಆಕ್ಚುಲಿ ಹಿರಿಯರಿಂದ ಬಂದ ಬಿಸ್ನೆಸ್ ಅಲ್ಲ. ಈಗ ಅದು ನಾನು 2017ರಲ್ಲಿ ನಾನು ರಿಸೈನ್ ಮಾಡಿದ್ದದು ಜಾಬಿಂಗೆ. 2018ರಲ್ಲಿ ಐಸ್ ಕ್ರೀಮ್ ಮಾಡಲಿ ಶುರು ಮಾಡಿದ್ದದು. ನನ್ನ ಅಪ್ಪ ಆಕ್ಚುಲಿ ಬೆಳ್ತಂಗಡಿ ತಾಲೂಕಲ್ಲಿ ನಾಟಿ ವೈದ್ಯರು. ಸೊ ಅವು ಈ ಶುಗರಿಂಗೆ, ಕಿಡ್ನಿ ಸ್ಟೋನಿಂಗೆ, ಮತ್ತೆ ತಲೆಗಾಕು ಎಣ್ಣೆ, ಬೇನೆ ಎಣ್ಣೆ ಹಿಂಗೆ ಪದೆಲ್ಲ ತಯಾರು ಮಾಡ್ತಾವು. ಸೊ ನಾನು ಜಾಬಲ್ಲಿ ಇಪ್ಪಾಗ ಎನ್ನ ಮೂಲಕ ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲ್, ಎಂಪ್ಲಾಯೀಸ್, ಕೊಲೀಗ್ಸ್ ಎಲ್ಲ ಎನ್ನ ಹತ್ರ ತೆಕ್ಕೊಂಡಿತ್ತಿದ್ದವು. ಅದರ ತೆಕ್ಕೊಂಡವು ಓಕೆ ರಿಸಲ್ಟ್ ಅಪ್ಪಾಗ ಹೇಳ್ತೇವೆ, ಇದು ಪ್ರಾಡಕ್ಟಿಂಗೆ ದಮ್ ಇದು ಹೇಳಿದರೆ ಪ್ರಾಡಕ್ಟ್ ಮೇ ದಮ್ ಹೇಳಿ ಈಗ ಬಾಂಬೆಲೆಲ್ಲ ಹಾಗೆ ಹೇಳ್ತಾವ. ಸೊ ಅವು ಕೇಳಿದ್ವು, ಎಂತಕ್ಕೆ ಮಾರೆ ನೀನು ಇದು ಇಷ್ಟು ಒಳ್ಳೆ ಪ್ರಾಡಕ್ಟ್ ಇಪ್ಪಾಗ ನೀನು ಇಲ್ಲಿ ಬಂದು ಎಂತದಕ್ಕೆ ಇಷ್ಟು ಕಷ್ಟಪಡುದು ಕೆಲಸ ಮಾಡುದು? ಪ್ರಾಡಕ್ಟಿಂಗೆ ವ್ಯಾಲ್ಯೂ ಇದ್ದು ಇದರ ಆಲ್ ಓವರ್ ಇಂಡಿಯಾ ನಿನಗೆ ಮಾರ್ಕೆಟ್ ಮಾಡ್ಲಕ್ಕು ನೋಡಿ. ಹಂಗೊಂದು ಕೆಲವು ಜನ ನನಗೆ ಸಜೆಷನ್ ಎಲ್ಲ ಕೊಟ್ಟು, ಸೊ ಅದಕ್ಕೇನೋ ಚೂರು ಇನ್ಸ್ಪಿರೇಷನ್ ಬಂದಂಗ ನನಗೆ. ಸೊ ಒಂದು ಸ್ಟ್ರಾಂಗ್ ಸ್ಟೆಪ್ ತೆಕ್ಕೊಂಡದು, ಇದು ಮಾಡಕೊಳ್ಳಿ ಆದರೆ ಜಾಬ್ ಇದ್ದುಕೊಂಡೇ ಮಾಡ್ಲೆ ಇಡ್ತಿಲ್ಲ. ಸೊ ರಿಸೈನ್ ಮಾಡಿ 2017ಇಂದ ಅದರ ಮಾರ್ಕೆಟ್ ಮಾಡಲೆ ಮೂಲಿಕವನ ಕೈಲಾರ ಹೇಳ್ತಾ ಬ್ರ್ಯಾಂಡ್ ಇಲ್ಲಿ ಅಪ್ಪ ಮಾಡಿಕೊಂಡಿದ್ದೆವು. ಸೊ ಅದರ ಪ್ರಮೋಟ್ ಮಾಡಲೆ ನಾನು ರಿಸೈನ್ ಮಾಡಿದ್ದು. 2017 ರಿಸೈನ್ ಮಾಡಿ ಊರಿಗೆ ಬಂದದ್ದು. ನಾನು ಹೇಳಿದೆ ಹಂಗೆ ನಾನು ಬಾಂಬೆಲಿ ಇದೆಲ್ಲ ಎತ್ತಿದ್ದೆ. ಬೇರೆ ಹೊರದೇಶಕ್ಕೆ 1-2-3 ಕಂಟ್ರೀಸಿಗೆಲ್ಲ ಹೋಗಿದೆ ಡೈರೆಕ್ಟ್ಲಿ. ಸೊ ಅದಪ್ಪಾಗ ನನಗೆ ಐಸ್ ಕ್ರೀಮ್ ಹೇಳಿದ್ರೆ ಇಷ್ಟ. ಈಗ ವಾರಕ್ಕೊಂದರೆ ಅಥವಾ 2 ಸತಿ ಆದರೂ ಈಗ ಯಾವ್ದಾದ್ರು ಒಂದು ಐಸ್ ಕ್ರೀಮ್ ಪಾರ್ಲರ್ ಹಿಂಗೆ ಹೋಗಿ ಐಸ್ ಕ್ರೀಮ್ ತಿನ್ಬೋದು, ಅಥವಾ ಮನೆಗೆ ತರಿಸಿ ತಿನ್ಬೋದು. ಫ್ಯಾಮಿಲಿ ಪ್ಯಾಕ್ 1 ಲೀಟರ್ 2 ಲೀಟರ್ ಹಾಗೆ ತಂದು ಹೆಂಗೆ 2-3 ಜನ ಹಂಗೆ ಇದ್ದರುದೆ ಅದರ ಹಂಚಿ ತಿನ್ಬೋದು, ಹಾಗೆಲ್ಲ ಮಾಡಿಕೊಂಡಿದ್ದೀನಿ. ಸೊ ಈಗ ಬೇರೆ ಬೇರೆ ಟೈಪಿನ ಐಸ್ ಕ್ರೀಮ್ಸ್ ನೋಡಿದ್ದೆ ನಾನು ಕೆಲವು ದಿಕ್ಕೆ ಹೋದಿಪ್ಪಾಗೆಲ್ಲ. ಈಗ ನಾವು ಥೈಲ್ಯಾಂಡಿಗೆ, ಮಲೇಷ್ಯಾಕ್ಕೆ ಅಲ್ಲೆಲ್ಲ ಹೋಗ್ತೊಳ್ಳಿ ಆದರೆ ಅವು ಹೆಂಗೆ ಈಗ ಫ್ರೂಟ್ಸ್ ವೆರೈಟಿ ಅಲ್ಲಿ ಆಕ್ಚುಲಿ ದುರಿಯಾನ್ ಹೇಳ್ತಾ ಒಂದು ಫ್ರೂಟ್ ಇತ್ತು. ಸೊ ದುರಿಯಾನ್ ಹೇಳ್ತಾ ಫ್ರೂಟಿನ ನಾವು ಎಷ್ಟು ಮೌಲ್ಯವರ್ಧನೆ ಮಾಡಿದ್ದು ಹೇಳಿದರೆ ಅದರದ್ದು ಐಸ್ ಕ್ರೀಮ್ಸ್ ನಮ್ಮ ಹಲಸಿನ ಹಣ್ಣಿನ ಹಾಗೆ ಆಕ್ಚುಲಿ ಪರಿಮಳ ಹಲಸಿನ ಹಣ್ಣಿನ ಹಾಗೆ. ಸೊ ಅದೇ ರೀತಿ ಇಲ್ಲಿ ಭಾರತದಲ್ಲಿ ಅಷ್ಟೇ ಸುಮಾರು ಕೆಲವು ಈಗ ನ್ಯಾಚುರಲ್ಸ್ ಇರ್ತಾವ ಒಂದು ಕಂಪನಿ ಇತ್ತು. ಸೊ ಅವರದ್ದು ಬಾಂಬೆಲಿ ಅಲ್ಲಿ ಔಟ್ಲೆಟ್ ಇದ್ದವು, ಬಾಂಬೆಲಿ ಬೆಂಗಳೂರಲ್ಲಿ ಎಲ್ಲದಕ್ಕೆ ಔಟ್ಲೆಟ್ ಇದ್ದವು. ಸೊ ಮೋಸ್ಟ್ ಆಫ್ ದ ಫ್ರೂಟ್ಸ್ ಐಸ್ ಕ್ರೀಮ್ ಅಂತ ತಿಂದಪ್ಪ ನನಗೆ ಅನ್ಸುದು ಅಂತ ಹೇಳಿದ್ರೆ, ಇದು ಎಲ್ಲ ಫ್ರೂಟ್ ಹೆಂಗಳ ಟೋಟಲ್ ಯಾವ ತಾನೆ ಮನೇಲಿ ಒಂದು ಮಾಡಿ ಅಂತ ಟ್ರೈ ಮಾಡ್ಲಾಗಾಡಿ ಅನ್ಸುತ್ತೆ.
ಸೊ ಎಂತಾರೊಂದು ಕಂಡ ತೊಳೆ ಆದ್ರೆ ಯಾವತ್ತ ನಮ್ಮ ಕೈಲಿ ಮಾಡ್ಲೇ ತಾಳಿ ಎಲ್ಲ ನೋಡ್ಲಿದ್ದು, ಹಂಗೆ ಹಿಡ್ಕೊಂಡು ಕೂಡ್ಲೆ ನಾನು ಮಾಡಿ ಅಂತ ನೋಡಿದ್ದಿಲ್ಲ. ಸೊ ನಾನು ಇದು ಮಾಡ್ಲದ ಟೈಮ್ ಬೇಕಾವತ್ತು. ಸೊ ಜಾಬ್ ಬಿಟ್ಟು ಇಲ್ಲಿಗೆ ಬಂದ ಮೇಲೆ ಥಾಟ್ ಹಿಂಗೆ ಇದೊಂದು ಮಾಡ್ಲಕ್ಕ ನೋಡುವ ಆಳಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದು. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಒಟ್ಟಿಗೆಲ್ಲ ಕೊಟ್ಟೆ ಮಾಡಿದ್ದಾರೆ ಶುರು ಹಿಂಗೆ. ಮತ್ತೆ ಕೆಲವು ಈ ಅಪ್ಪ ಅಂಬಗಳೇ ಮೇಳಕ್ಕೆ ಹೋಗಿ ಹೊಂಡಿತಿದ್ದವು, ಈ ಕೃಷಿ ಮೇಳ, ಹಲಸು ಮೇಳ ಅದಕ್ಕೆಲ್ಲ ಹೋಗಿ ಹೊಂಡಿತಿದ್ದವು. ಅಂಬಾಗ ಇವನ್ ಮಜ್ಜಿಗೆ ಕೂಡ ಸೆಲ್ ಮಾಡಿ ಹೊಂಡಿತಿದ್ದವು. ಮಜ್ಜಿಗೆ 1 ಗ್ಲಾಸ್ ಮಜ್ಜಿಗೆ, ಮತ್ತೆ ಕಾಟು ಮಾವಿನ ಹಣ್ಣಿನ ಜ್ಯೂಸು, ಹಿಂಗಿಪ್ಪದೆಲ್ಲ ಮೇಳಗಳಲ್ಲಿ ಕೊಟ್ಟು ಹೊಂಡಿತೀನಿ. ಸೊ ಒಂದು ಮೇಳಲ್ಲಿ ಇದರನ್ನದೇ ಐಸ್ ಕ್ರೀಮ್ ಹೆಂಗ ಅದು ಹೇಳಿದರೆ ಮೆಷಿನ್ಲಿ ಮಾಡಿದ ಐಸ್ ಕ್ರೀಮ್ ಅಲ್ಲ, ಖಾಲಿ ಮಿಕ್ಸಿ ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಬರ್ತದೆ. ಸೊ ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಹಾಲಿನ ಕಡದು ಫ್ರೀಸರ್ ಅಲ್ಲಿ ಮಡಗಿ ತೆಗೆದು ಕಡದು ತಿಂಬಲೇ ಟೇಸ್ಟ್ ಇದ್ದತ್ತು. ಆದ್ರೆ ತುಂಬಾ ಐಸ್ ಸಿಕ್ಕೊಂಡಿದ್ದತ್ತು ತಿಂಬಾಗ. ಹೇಳಿದರೆ ಅದು ಅಷ್ಟು ಕ್ರೀಮಿನೆಸ್ ಬತ್ತಿಲ್ಲ ನಾವು ಕೈಲಿ ಮಾಡಿ ತೊಳೆಯಾದ್ರೆ. ಬಟ್ ತಿಂದವೆಲ್ಲ ಅದೇ ಫ್ಲೇವರ್ ಹಾಕಿದ್ದು ಮಾರ. ಫ್ಲೇವರ್ ಈಗ ಹಲಸಿನ ಹಣ್ಣಿಗೆ ಒಳ್ಳೆ ಹಲಸಿನ ಹಣ್ಣು ಸಿಕ್ಕಿದ್ದು, ಕಾಟು ಮಾವಿನ ಹಣ್ಣಿಗೆ ಒಳ್ಳೆ ಕಾಟು ಮಾವಿನ ಹಣ್ಣು ರುಚಿ ಸಿಕ್ಕು ಹೊಂತಾವು. ಸೊ ಸುಮಾರು ಜನ ನಮ್ಮ ಮಗಳು ಫೀಡ್ಬ್ಯಾಕ್ ಒಳ್ಳೆ ಸ್ಟಾರ್ಟ್ ಮಾಡಿದ್ದು, ಇದಕ್ಕೆ ಕ್ರೀಮಿನೆಸ್ ಬಪ್ಪಲ್ಲಿ ನೀನು ಎಂತ ಮಾಡಕ್ಕೆ, ಅದು ಮಾಡಕ್ಕೆ, ಇದು ಮಾಡಕ್ಕೆ ಹೊಡಿಕೊಂಡೆಲ್ಲ. ಸೊ ಅದರ ಬಗ್ಗೆ ಚೂರು ಅನಾಲಿಸಿಸ್ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಂಡು ಈಗ ಅಂತಕ್ಕೆ ಬಂದದ್ದು ಚೂರು ಚೂರಾಗಿ. ನಿಂಗ ಮೇಳಕ್ಕೆ ಹೆಂಗೆ ಬಂದದೊಳಿ ತಿಳಿಸಿದೆ. ಈಗ ನಿಂಗ ಇಷ್ಟು ವರ್ಷ, ಈಗ 2018ರಲ್ಲಿ ಶುರು ಮಾಡಿದ್ದು, ಇಂದು 2026, 8 ವರ್ಷದ ಸ್ಟಾಲಿನ ಒಂದು ಅನುಭವ, ಅದು ಹೆಂಗಿತ್ತು? ಹಾಗೆ ಇಂದು ಈಗ ಇಲ್ಲಿ ನಾವು ಅಂಗಡಿಗೆ ಶಿಫ್ಟ್ ಆಯ್ತು. ಸೊ ಇದು ಹೆಂಗಿದ್ದು? ಎಂತಾದ್ರೂ ವ್ಯತ್ಯಾಸ ಇದ್ದ ಅಥವಾ ಈ ಚಾಲೆಂಜ್ ಹೇಳಿ ಬರ್ತಾರೆ ಯಾವ ರೀತಿ? ಚಾಲೆಂಜ್ ಈಗ ನಾವು ಈಗ ಒಂದು ಹೊಸ ಫೀಲ್ಡಿಗೆ ನಾವು ಹೋಗ್ತೊಳ್ಳೆಪ್ಪಾಗ ತುಂಬಾ ಚಾಲೆಂಜ್ ಇರ್ತು. ಆದ್ರೆ ಈ ಮೇಳಂಗ ಇದ್ದಲ್ಲದ, ಯಾರು ಬಿಸ್ನೆಸ್ ಮಾಡ್ತೇ ಹೇಳಿ ಆದರೆ, ಬಿಸ್ನೆಸ್ ಫೀಲ್ಡಿಗೆ ಬತ್ತಿ ಹೇಳಿ ಆದರೆ, ನಾನು ಯಾವಾಗಲೂ ರೆಕಮೆಂಡ್ ಮಾಡಿದ್ದು ಮೇಳಂಗಳ. ಇನಿಷಿಯಲ್ ಆಗಿ ನಮಗೊಂದು ಪಿಕಪ್ ಸಿಕ್ಕೊಳ್ಳಿ ಆದರೆ, ನಮಗೆ ತಿಂಗಳು ಬಾಡಿಗೆ ಕಟ್ಟೆಕೊಳ್ಳಿ ಅಂತ ಇಲ್ಲ, ಮೇಳಂಗಕ್ಕೆ ಹೋಗುವಾಗ ಮೇಳದ ಬಾಡಿಗೆ ಮಾತ್ರ ಒಂದರೆ ಕಟ್ಟಿದ್ರೆ ಸಾಕೋದು. ಒಂದರೆ ಕ್ರೌಡ್ ತುಂಬಾ ಬಂತು, ನಮ್ಮ ಪ್ರಾಡಕ್ಟಿಂಗ್ ಒಂದು ಒಳ್ಳೆ ಫೀಲ್ಡ್ ಸಿಕ್ಕಿತ್ತು. ಮೇಳಲ್ಲಿ ಎಕ್ಸ್ಪೋಜರ್ ತುಂಬಾ ಜನಾಂಗಕ್ಕೆ ಅದರ ಕೊಡ್ಲಾಗುತ್ತೆ. ಬಟ್ ಆನ್ ಎ ಪ್ರೋಸೆಸ್ ಈಗ ಒಂದು 4-5 ವರ್ಷ ನಾವು ಮೇಳಂಗಕ್ಕೆ ಹೋಗ್ತಾ ಇದ್ದೊಳ್ಳೆ ನಮ್ಮ ಪ್ರಾಡಕ್ಟಿನ ಹುಡುಕುತ್ತವು ಜನಾಂಗ. ಈಗ ಕೊರಿಯರ್ ಮಾಡುವಂತ ಪ್ರಾಡಕ್ಟ್ಗೆ ತೊಂದರೆ ಇಲ್ಲ, ಬರೀ ಮೇಳಗಳಲ್ಲಿ ಮಾಡಿ ಕೊರಿಯರ್ ಮಾಡಿ ಆನ್ಲೈನ್ ಮಾಡಿ ಮಾಡ್ಲಕ್ ತೊಂದರೆ ಇಲ್ಲ. ಬಟ್ ಈಗ ಐಸ್ ಕ್ರೀಮ್ ಹಂಗಿಪ್ಪದ್ರೆ ನನಗೆ ಕೊರಿಯರ್ ಮಾಡ್ಲಿರ್ತಿಲ್ಲ. ಸೊ ಹೆಚ್ಚಿನ ಕಸ್ಟಮರ್ಗ ಇಲ್ಲಿ ಮಂಗ್ಳೂರ್ಲಿ ಇಪ್ಪ ಕಾರಣ. ಸೊ ಮಂಗ್ಳೂರ್ಲಿ ಎಲ್ಲಿ ಸಿಕ್ಕುತ್ತೋ ಹೇಳಿ ಕೇಳುವ ತುಂಬಾ ಜನ ಇರ್ತವೆ. ಸೊ ಅವಕ್ಕೋಸ್ಕರ ಇಲ್ಲಿ ಒಂದು ಓಪನ್ ಮಾಡಕ್ಕಾಗಿ ಬಂದಂತ ಸ್ಥಿತಿ. ಓಕೆ, ಈಗ ನಿಂಗ ಹೇಳಿದೆ ಮಂಗ್ಳೂರಲ್ಲಿ ಇದ್ದು ಮಂಗ್ಳೂರ್ಲಿ ಕೇಳ್ತಾವ. ಈಗ ನೆಕ್ಸ್ಟ್ ಏನ ಪ್ರಶ್ನೆ ಅಂತ ಇದ್ರೆ, ನಿಂಗ ಉಪ್ಪಿನಂಗಡಿ ಉಪ್ಪಿನಂಗಡಿಯ ಹತ್ರ ಅಲ್ಲಿ ಪುತ್ತೂರಲ್ಲಿ ಏಕೆ ಓಪನ್ ಆಯ್ದಿಲ್ಲ ಈ ಒಂದು ಕೈಲಾರ್ ನ್ಯಾಚುರಲ್ ಐಸ್ ಕ್ರೀಮ್? ನಾನು ಪುತ್ತೂರ್ಲಿ ಮೇಳಂಗಕ್ಕೆ ಹೋಗೋದಕ್ಕಿಂತ ಜಾಸ್ತಿ ಮಂಗ್ಳೂರ್ಲಿ ಮೇಳಂಗಕ್ಕೆ ಬಂದದ್ದು ಜಾಸ್ತಿ. ಓಕೆ, ಸೊ ಈಗ ಪುತ್ತೂರಿನ ಜನತೆ ಐಸ್ ಕ್ರೀಮ್ ಟೇಸ್ಟ್ ಮಾಡಿ ಕೊಳ್ಳಿದ್ರೆ ಒಂದ ಮೇಳಲ್ಲಿ ಸಿಕ್ಕುತ್ತೆ ನಿಂಗೆ, ಇಲ್ಲದ್ರೆ ಮಂಗ್ಳೂರಿಗೆ ಬೇಕು. ಕರೆಕ್ಟಾ? ಮುಂದೆ ಓಪನ್ ಮಾಡುವ ಪುತ್ತೂರ್ಲಿ. ಹಾ, ಓಕೆ, ಫ್ಯೂಚರ್ ಪ್ಲಾನ್ಸ್ ಇದ್ದವಾಗ. ಓಕೆ, ಈಗ ನಮಗೆಲ್ಲ ಗೊಂತಿಪ್ಪ ಹಂಗೆ, ಈಗ ನಮ್ಮ ಇಲ್ಲಿ ಮಂಗ್ಳೂರಲ್ಲಿ ಲೋಕಲ್ ಬ್ರ್ಯಾಂಡ್ ಐಡಿಯಲ್ ಮತ್ತೆ ನಮ್ಮ ಹಿರಾನಿಗ ಇಲ್ಲಿಂದ ಸ್ಟಾರ್ಟ್ಅಪ್ ಆದ ವಿಷಯ ಹೇಳ್ತಾ ಐಡಿಯಲ್ ಮತ್ತೆ ಈ ಹ್ಯಾಂಗ್ಯೋ, ಇದು ನಮ್ಮ ಇಲ್ಲಿ ಲೋಕಲ್ ಆಗಿ ಸ್ಟಾರ್ಟ್ ಆದ್ದು. ಈಗ ನೋಡ್ತಾರೆ, ಈಗ ಇಂಟರ್ನ್ಯಾಷನಲ್ ಇದೆ ಅದಕ್ಕೂ ಅಥವಾ ಇಲ್ಲಿ ನ್ಯಾಷನಲ್ ವೈಡ್ ಇದೆ ಅದಕ್ಕೂ ನಮ್ಮ ಬ್ರ್ಯಾಂಡ್ ದೊಡ್ಡ ಮಟ್ಟಲ್ಲೇ ಬೆಳೆದು ಇದ್ರ ಮಧ್ಯೆ, ಈ ಕಾಂಪಿಟೇಷನ್ ಮಧ್ಯೆ ನಿಂಗಳ ಒಂದು ಬ್ರ್ಯಾಂಡ್ ಒಂದು ದೊಡ್ಡ ಮಟ್ಟಲ್ಲಿ ಹೋಯಕು ಹೇಳುವ ಆಲೋಚನೆ ಮಾಡಿಕೊಂಡೀಗ ಎಂತ ಸ್ಟಾರ್ಟ್ ಮಾಡಿದ್ದಿ. ಎಲ್ಲದರ ನಡುವೆ ಈಜುವ ಒಂದು ಕಷ್ಟ ಹೇಗಿದ್ದು? ಬೇಸಿಕಲಿ ಕಾಂಪಿಟೇಷನ್ ಹೇಳಿ ಹೇಳೋದಕ್ಕೆ ನನಗೆ ಅದು ಕಾಂಪಿಟೇಷನ್ ಹೇಳಿ ಅನ್ಸುತ್ತಿಲ್ಲ. ಎಂತ ಕೇಳಿದರೆ, ಅವು ಅವರ ಬಿಸ್ನೆಸ್ ಮಾಡ್ತಾ ಇದ್ದವು. ಈಗ ಬೇರೆ ಬ್ರ್ಯಾಂಡಿನ ಅವರ ಬಿಸ್ನೆಸ್ ಮಾಡ್ತಾ ಇದ್ದವು, ಬಿಸ್ನೆಸ್ ದೃಷ್ಟಿಲಿ ಮಾಡ್ತಾ ಇದ್ದವು. ಸೊ ನನ್ನ ದೃಷ್ಟಿಯೇ ಬೇರೆ. ಈಗ ನಾನು ಹೆಂಗೆ ಹೇಳಿದರೆ, ಈಗ ನಾನು ಮಾಡಿದ ಐಸ್ ಕ್ರೀಮು 3.5 ವರ್ಷದ ಮಗಳಿಗೂ ನಾನು ಕೊಡ್ತೆ ಹೇಳಿದರೆ ಅದು ತಿಮ್ಮಂಗೆ ಬೇಕು. ಎಲ್ಲವುದೇ ನಾನು ಮೀಡಿಯಂ ಸ್ವೀಟ್ ಇಲ್ಲಿ ಮಾಡುದು. ಮತ್ತೆ ಅದರ ಕೆಲವು ಈಗ ಸಕ್ಕರೆ ಹಾಕದ್ದೇ ಮಾಡುವ ಐಸ್ ಕ್ರೀಮ್ಗಳು ಇದೆ ನನ್ನ ಹತ್ರ. ಸೊ ಆರು ತಿಂಬಲಕ್ಕೂ 1, 2, 3, 4, 5 ತಿಂದರದು ಎಂತ ಆಗುತ್ತಿಲ್ಲ. ಹಾಗೆ ಅದೇ ರೀತಿ ಕ್ವಾಲಿಟಿ ಪ್ರಾಡಕ್ಟ್ ಎಲ್ಲ ಮಕ್ಕಳು ತಿನ್ನಕ್ಕೆ ಹೊರಟ ಉದ್ದೇಶದಿಂದ ನಾನು
ಬಂದದ್ದು ಫೀಲ್ಡಿಗೆ. ಸೊ ನಾನು ಬೇರೆ ಬ್ರ್ಯಾಂಡ್ ಅವಕ್ಕೆ ಕಾಂಪಿಟೇಷನ್ ಅಲ್ಲಿ ನಾವು ಯಾವತ್ತೂ ತಕೊಂಬಳ ಹೇಳಿದರೆ ಅವರ ಬಿಸ್ನೆಸ್ ಮಾಡ್ತಾ ಇದ್ದವು, ನಾವು ನಮ್ಮ ಎಂತ ವ್ಯಾಲ್ಯೂಸ್ ಇದ್ದು ನಾವು ಈಗ ನಮ್ಮ ಉದ್ದೇಶ ಎಂತರ ಅದರ ಯಾವತ್ತು ಬಿಟ್ಟುಕೊಳ್ಳಾಗ ಮತ್ತೆ ನಾವು ಆ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ಯಾವುದು. ನಿಂಗೆ ಅದೇ ಕ್ವಾಲಿಟಿ ಹೇಳಿದೆ. ಈಗ ಅದೇ ನಾವು ಆಗಲೇ ಮಾತುಕತೆ ಮಾಡಿದಂಗೆ ನಿಂಗ ಹೇಳಿದೆ ಸ್ಟಾಲ್ ಆದ್ರೆ ಆ ಒಂದು ಇಡೀ ಫ್ರೀಸರ್ ಖಾಲಿ ಆಯ್ತು ಹೇಳಿ. ಇಲ್ಲಿ ನಮಗೆ ಸ್ಟಾಕಿನ ನಾವು ನೋಡ್ತಾ ಇದ್ವಿ, ಈ ಸ್ಟಾಕಿಂಗ್ ಇಷ್ಟು ವ್ಯಾಲಿಡಿಟಿ ಹೇಳಿದ್ದ ನಿಂಗ ಅದು ಎಷ್ಟು ಸಮಯ ಮಾಡಿ ಗೊತ್ತಿದೆ? ಅದೀಗ ಹೆಂಗ ಒಂದು ಬಾಕ್ಸ್ ಓಪನ್ ಮಾಡಿ ತೊಳಿ ಆದ್ರೆ 2 ವೀಕ್ಸ್ ಒಳದಕ್ಕೆ ಅದು ಖಾಲಿ ಆಯ್ತು, ಮತ್ತೆ ಬಂದು ತೊಳಿ ಆದ್ರೆ ಚೂರು ಐಸ್ ಕಟ್ಟುವ ಚಾನ್ಸಸ್ ಇತ್ತು. ಬಟ್ ತಿಂಬದರಲ್ಲಿ ಹಾನಿ ಅಂತ ಇಲ್ಲ. ಈಗ ಐಸ್ ಕ್ಯಾಂಡಿ ತಿಂಬಾಗ ಐಸ್ ಕ್ಯಾಂಡಿ ಐಸ್ ಸಿಕ್ಕುತ್ತು, ಆದ್ರೆ ಹೆಂಗಳದ್ದು ಖಾಲಿ ಆಗುತ್ತೆ 2 ವಾರದೊಳಗೆ ಒಂದು ಬಾಕ್ಸ್ ಖಾಲಿ ಆಗುತ್ತೆ ಅಂತ. ಓಕೆ, ಈಗ ಇಲ್ಲಿ ಬಂದು ತಿಂಬಕ್ಕೆ ಓಕೆ, ಫ್ಯಾಮಿಲಿ ಪ್ಯಾಕ್ಸ್ ಅವೈಲೇಬಲ್ ಇತ್ತು. ಓಕೆ, ಯಾವೆಲ್ಲ ಫ್ಲೇವರ್ಸ್ ಇದ್ದು? ಈಗ ಇಲ್ಲಿ ಸ್ಟಾರ್ಟ್ ಮಾಡಿ 1 ವಾರ ಆತಷ್ಟೇ, ಹಂಗಾಗಿ ಹಂಗ 12 ವೆರೈಟಿ ಮಡಗಿದ್ದೆ. ಒಂದು ಬೊಂಡ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಅಡಕ್ಕೆ, ಗಾಂಧಾರಿ ಮೆಣಸು, ಕಾಟು ಮಾವಿನ ಹಣ್ಣು, ಮತ್ತೆ ಹುರಿದ ಬಾದಾಮಿ, ಮತ್ತೆ ಖರ್ಜೂರ ವಿದೌಟ್ ಶುಗರ್, ಬೆಲ್ಲ ಮತ್ತೆ ತೆಂಗಿನಕಾಯಿ, ಸಾವಯವ ಬೆಲ್ಲದ ಹೊಡಿ ಮತ್ತೆ ತೆಂಗಿನಕಾಯಿ ಹಾಕಿ ಮಾಡಿದ್ದು, ಚಿಕ್ಕು, ಮತ್ತೆ ಕೊಕ್ಕೊಂದ ಮಾಡಿದ ಚಾಕ್ಲೇಟ್, ನಮ್ಮದೇ ತೋಟದಲ್ಲಿ ಆದಂತ ಕೊಕ್ಕೊಂದ ನಾವೇ ಮಾಡಿದ ಚಾಕ್ಲೇಟ್. ಸೊ 12 ವೆರೈಟಿ ಮಾಡಿದ್ದೆ. ಈಗ ಈ ಎಲ್ಲಾ ಐಸ್ ಕ್ರೀಮ್ಗಳ ನಿಂಗಳೇ ತಯಾರಿಸುದ ಅಥವಾ ನಿಮ್ಗೆ ಟೀಮ್ ಹೇಳಿದ್ದ? ತಯಾರಿಸುವ ಫೀಲ್ಡಿಂಗ್ ಬಂತು ಹೇಳಿದ್ರೆ ನನಗೆ ಗೊಂತಿದ್ದು ಮತ್ತೆ ನನ್ನ ಅಪ್ಪಂಗೆ ಗೊಂತಿದ್ದು ಮಾಡ್ಲೆ. ಸೊ ಈಗ ನಾನು ಇಲ್ಲಿ ಅಂಗಡಿಯಲ್ಲಿ ಇದ್ದೆ, ನನಗೆ ಇಲ್ಲಿ ಸ್ಟಾಫ್ ಎಲ್ಲ ಆಯ್ಕಷ್ಟೇ, ಪರ್ಮನೆಂಟ್ ಸ್ಟಾಫ್ ಎಲ್ಲ ಆಯ್ಕಷ್ಟೇ. ಸೆಟಪ್ ಅಪ್ಪನ್ನಾರ ಮೇ ಬಿ ಒಂದು 2-3 ತಿಂಗಳು ಆನಲ್ಲಿ ಬೇಕಾಕು. ನನಗೆ ಇನ್ನುದೇ ಈ ಅಂಗಡಿ ಹಾಕಿದ ಫೀಲ್ಡ್ ಅನುಭವ ಇಲ್ಲ ಇನ್ನುದೇ ಆಕ್ಚುಲಿ. ಆದ ಕಾರಣ ಅದು ಸೆಟಪ್ ಅಪ್ಪನ್ನಾರ ಆನಲ್ಲಿ ನೋಡಿಕೊಳ್ಳಬೇಕು ಅಷ್ಟನ್ನಾರ ಮ್ಯಾನುಫ್ಯಾಕ್ಚರಿಂಗ್ ಇಂದ ಅಪ್ಪ ನೋಡಿಕೊಳ್ತಾವ, ಅಪ್ಪಂಗೆ ಮಾಡ್ಲಿಕ್ಕೆ ಕುಂತಿದ್ದು ಮಾಡ್ತಾವ ಹಾಗೆ. ಮತ್ತೆ ಬೇರೆ ಯಾರಿಂಗುದೇ ಈಗ ಸ್ಟಾಫ್ ಹಳ್ಳಿಯಲ್ಲಿ ಟ್ರೈನಿಂಗ್ ಯಾರಿಂಗ್ ಕೊಟ್ಟಿದ್ದಿಲ್ಲ. ಅದೇ ನಿಂಗೆ ಹೇಳಿ ನಿಂಗಳೇ ತಯಾರಿಸುತ್ತೆ ಹೇಳಿ ಯಾವ ರೀತಿ ಹೇಳ್ರೆ, ಇಲ್ಲಿ ಒಂದು ಇಷ್ಟು ಬ್ಯಾಚ್ ಖಾಲಿ ಆದ ಮತ್ತೆ ಹೇಳಿಯಾ ಅಥವಾ ಪ್ರೊಡಕ್ಷನ್ ಆಗ್ತಾ ಇರ್ತಾ ನಿತ್ಯ ಹೇಳುವ? ಪ್ರೊಡಕ್ಷನ್ ಈಗ ಆಗ್ತಾ ಇರ್ತು ಹೇಳಿದರೆ ಇಲ್ಲಿ ಮಾತ್ರ ಅಲ್ಲ, ಹಂಗಾಗಿ ಈಗ ಔಟಿಂಗ್ ಅಂಗಳದ್ದು ಈಗ ಮೇಳಂಗಳ ಬಿಟ್ಟಿದ್ದಿಲ್ಲ. ಈಗ ಶಾಪ್ ಓಪನ್ ಮಾಡಿದ್ನೇ ಹೇಳಿಕೊಂಡು ಮೇಳಂಗಳ ಬಿಟ್ಟಿದ್ದಿಲ್ಲ. ಈಗ ನಿನ್ನೆ ಶಾರದಾ ಕಾಲೇಜಲ್ಲಿ ಆಟಿದ ಒಂದು ದಿನಾಳಿ ಒಂದು ಕಾರ್ಯಕ್ರಮ ಇತ್ತು. ಸೊ ಅದು ಸ್ಟಾಲ್ ಹೆಂಗ ಬಿಟ್ಟಿದ್ದಿಲ್ಲ, ಅದನ್ನು ಹಾಕಿದ್ದೆ. ಈಗ ನೆಕ್ಸ್ಟ್ ವಾರ 2 ದಿಕ್ಕೆ ಸ್ಟಾಲ್ ಇತ್ತು. ಸೊ ಅಲ್ಲಿಗೆ ಸ್ಟಾಕ್ ಬೇಕಾಗುತ್ತೆ. ಸೊ ಅಷ್ಟಪ್ಪಾಗ ಆ ಸ್ಟಾಲಿಂಗ್ ನಿಂಗಳೇ ಹೋಗ್ತೀರಾ ಸ್ವತಃ? ಇಲ್ಲಿ ಇಲ್ಲದ್ರೆ ಬಿಟ್ಟು ಹೋಗಂಗಿಲ್ಲ ಅಲ್ಲ ಈಗ ಸದ್ಯಕ್ಕೆ ಅಲ್ಲ ನಿಂಗಳ ಅಲ್ಲಿ ಮಾರ್ಕೆಟಿಂಗ್ ಹುಡುಗರಿತ್ತು, ಸ್ಟಾಫ್ ಇತ್ತು. ಈಗ ಇಲ್ಲಿ ಎಷ್ಟು ರೂಪಾಯಿಯಿಂದ ಸ್ಟಾರ್ಟ್ ಆಯ್ತು ಈ ನಿಂಗಳ ಐಸ್ ಕ್ರೀಮ್ಸ್? ಇಲ್ಲಿ 60 ರೂಪಾಯಿ ಒಂದು ಸ್ಕೂಪ್ ಇಂದ 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಐಸ್ ಕ್ರೀಮ್. ಓಕೆ, ಈಗ ಸ್ಕೂಪ್ ಬಂತು, ನೆಕ್ಸ್ಟ್ ಸಂಡೇಸ್ ಇನ ಪ್ಲಾನ್ ಇದ್ದ ಹೇಗೆ? ಸಂಡೇಸ್ ಹೇಳಿದರೆ ಅದರಲ್ಲಿ ನಾವು ಈಗ ಡ್ರೈ ಫ್ರೂಟ್ಸ್ ಹಂಗಿಪ್ಪದಂತರ ಹಾಕಿ ನ್ಯಾಚುರಲ್ ಆಗಿ ಎಂತಾದ್ರು ಟಾಪಿಂಗ್ಸ್ ಹಾಕಿ ಮಾಡುವ ಪ್ಲಾನ್ ಇದ್ದು ಒಂದು, ಮತ್ತೆ ಅಥವಾ 2-3 ಮಿಕ್ಸ್ ಸ್ಕೂಪ್ ಕೊಡುವ ಪ್ಲಾನ್ ಹಂಗಿಪ್ಪದಲ್ಲೇ ಇದ್ದು. ಮತ್ತೆ ಇನ್ನೊಂದು ವ್ಯಾಫಲ್ ಕೋನ್ ಹಳ್ಳಿ ಬರ್ತದೆ, ಅದುದೇ ಮಾಡುವ ಪ್ಲಾನ್ ಇದ್ದು. ವ್ಯಾಫಲ್ ಕೋನ್ ಅದುದೇ ಕೋನ್ ಪರ್ಚೇಸ್ ಮಾಡಿದ್ದು ಇಲ್ಲಿ ರೆಡಿ ಮಾಡುವಂತ ಗೋಧಿ ಹಿಟ್ಟಿಂದ ಮಾಡುವ ಪ್ಲಾನ್ ಇದ್ದು. ಸೊ ಎಸ್, ಕಾಯ್ತಾ ಇರಿ ಹಂಗೆ ಅಮ್ಮಗಮ್ಮಗ ಬನ್ನಿ, ಬಂದಪ್ಪಗ ಗೊಂತಾವ್ತೆ ಎಂತೆಲ್ಲ ಅಪ್ಗ್ರೇಡ್ ಆಗ್ತಾ ಇದ್ದು. ಓಕೆ, ನಿಂಗೆ ಹೇಳಿದ ಈಗ 2 ವಾರ ಅಂತ ಮತ್ತೆ ಅದ ಐಸ್ ಇದು ಬಪ್ಪಲೆ ಸ್ಟಾರ್ಟ್ ಆಯ್ತು ಹೇಳಿ. ಇದು ಬಿಟ್ಟು ನಿಂಗೆ ಈಗ ಮಳೆಗಾಲಲ್ಲಿ ಕರೆಂಟ್ ಹೋಗೋದು, ಅದಕ್ಕೂ ಇಂಥದ್ದು ಸಮಸ್ಯೆ ಎಲ್ಲರಿಗೂ ಗೊಂತಿಪ್ಪದ. ಯಾವ ರೀತಿಯ ಬೇರೆ ಚಾಲೆಂಜಸ್ ನೀವು ಎದುರಾಯ್ತು ಐಸ್ ಕ್ರೀಮ್ ಮಾಡ್ಲಪ್ಪ? ಐಸ್ ಕ್ರೀಮ್ ಮಾಡ್ಲಪ್ಪ ಸುಮಾರು ಚಾಲೆಂಜಸ್ ಬತ್ತು. ಒಂದು ನಿಂಗೆ ಕರೆಂಟಿನ ವಿಷಯ ಹೇಳಿದಿ, ಹೆಂಗ ತಯಾರು ಮಾಡಿಕೊಂಡು ಇಪ್ಪಗಳದೆ ಕರೆಂಟ್ ಹೊತ್ತೊಳ್ಳಿ ಆದರೆ ಆಗುತ್ತಿಲ್ಲ. ಅದಕ್ಕೆ ಹಿಂಗ ಜನರೇಟರ್ ಬ್ಯಾಕಪ್ ಮಾಡಿಕೊಂಡಿದೆ ಪ್ರೊಡಕ್ಷನ್ಗೆ. ಮತ್ತೆ ಇವನ್ ಫ್ರೀಸರ್ ಹಾಳತ್ತೊಳ್ಳಿ ಅದರದೆ ನಾವು ಡೈಲಿ ಚೆಕ್ ಮಾಡಕ್ಕಾವತ್ತು ಸ್ಟಾಕ್. ಡೈಲಿ ಎವ್ರಿ ಫ್ರೀಸರ್ ನಾವು ಓಪನ್ ಮಾಡಿ ನೋಡಕ್ಕಾವತ್ತು ಕೂಲಿಂಗ್ ಇದ್ದ ಫ್ರೀಸರ್ಲಿ ಇಲ್ಲಿ ಒಂದು ಫ್ರೀಸರ್ ಹಾಳತ್ತೊಳ್ಳಿ ಆದರೆ ಅದರ ಒಳದಕ್ಕೆ ಐಟಮ್ ಎಲ್ಲ ನೀರಾಗಿ ಹೋಗ್ತಾ ಹೇಳಂಗೆ. ಮತ್ತೆ ಅದೇ ಪವರ್ ಲೈನ್, ಈಗ 3 ಫೇಸ್ ಲೈನಲ್ಲಿ ಒಂದು ಲೈನ್ ಹೋದರದೇ ನಮ್ಗೆ ಕೆಲವು ಫ್ರೀಸರ್ಸ್ ಆಫ್ ಆಗೋ ಚಾನ್ಸಸ್ ಇತ್ತು. ಸೊ ಅದರನ್ನು ಚೆಕ್ ಮಾಡಿಕೊಳ್ಳಕ್ಕಾವತ್ತು. ಮತ್ತೆ ಹಾಲಿನ ವಿಷಯ ಬರುವಾಗ ಹಾಲು ತುಂಬಾ ಡೆಲಿಕೇಟ್.
ಹಿಂಗ ಲೋಕಲ್ ಹಾಲು ಸಂಗ್ರಹ ಮಾಡುವ ಕಾರಣ ಹಾಲಿನ ಅದರ ಕಾಸಿ ಅದರ ಕ್ಲೀನ್ ಆದ ಪಾತ್ರೆಯಲ್ಲಿ ಮಾಡುವುದು ಅದು ತುಂಬಾ ಇಂಪಾರ್ಟೆಂಟ್. ಒಂದು ಚೂರು ಎಂತಾದ್ರೂ ಇದ್ದದ್ದು ಉಪ್ಪಿನಂಶ ಎಂತ ಇದ್ದರುದೇ ಅದು ಹಾಲು ಹಾಳಪ್ಪ ಚಾನ್ಸಸ್ ಇರುತ್ತೆ. ಹಾಲು ಹಾಳ ತೊಳೆಯಾದರೆ ಈಗ ಒಟ್ಟಿಗೆ 40-50 ಲೀಟರ್ ಒಟ್ಟಿಗೆ ಹಾಲು ತೊಳೆಯಾದರೆ ಅದೆಂತ ಮಾಡಿರ್ತದೆ ಸೆಲ್ಲಿಂಗ್ ಹೋಗ್ತದೆ. ಹಾಗೆ ಚಾಲೆಂಜಸ್ ತುಂಬಾ ಇರುತ್ತೆ. ಇದೊಂದು ಎಕ್ಸ್ಟ್ರಾ ನಾನು ಕೇಳ್ತಾ ಇದ್ದೆ ಅಂತ ಹೇಳಿದ್ರೆ ನಿಂಗಳೇ ಹೇಳಿದ ಕಾರಣ ನಿಂಗಮ್ಮಗ ಹಾಲು ಅಲ್ಲೇ ಲೋಕಲ್ ಅವರಿಂದಲೇ ಸಂಗ್ರಹಿಸಿದ್ದು. ಈಗ ಎಂತ ಮಾಡ್ತಿದ್ದೆ ಹೇಳಿದ್ರೆ ಈಗ ಡಿಪೋಕ್ಕೆ ತಕೊಂಡೋಗಿ ಹಾಕ್ತಾವ ಹಾಲಿನ. ಸೊ ಅಲ್ಲಿಂದ ಪರ್ಚೇಸ್ ಮಾಡ್ತೇನೆ. ನಮಗೆ ಹಂಗೆ ಫ್ಯಾಟ್ ಚೆಕ್ ಮಾಡುವ ಕೆಲಸ ಅದು ಇದು ಕೆಲಸ ಉಳಿತು ಸಣ್ಣ ಮಟ್ಟಲ್ಲಿ ಮಾಡುವ ಕಾರಣ. ದೊಡ್ಡ ಮಟ್ಟಲ್ಲಿ ಮಾಡುವಾಗ ಮೇ ಬಿ ಎಂಗಳದ್ದೇ ಒಂದು ಡಿಪೋ ಹಾಗೆ ಮಾಡ್ಲಕ್ಕೆ. ಅದೇ ಅನಿದೆ ಅಂತ ಹೇಳಿದವರು ಕೆಲವರು ನಿಂಗೆ ಕೊಡ್ಲಕ್ಕ ಹೇಳುವ ಪ್ರಶ್ನೆಯಲ್ಲಿದೆ ಬರ್ತವು ಡೈರೆಕ್ಟ್ ಆಗಿ ಕೊಡ್ಲೆ ಅಕ್ಕ ಹೇಳಿದರೆ ಅಕ್ಕು ಆದರೆ ಅದು ಕ್ವಾಲಿಟಿ ಬೇಕು. ಹಾಲಿಗೆ ನೀರು ಹಾಕಿ ತಂದು ಕೊಟ್ಟ ತೊಳೆದರೆ ಅದೇ ಐಸ್ ಕ್ರೀಮ್ ಕ್ವಾಲಿಟಿ ಆಗುತ್ತಿಲ್ಲ. ಸೊ ಅದಕ್ಕೋಸ್ಕರ ಹಿಂಗೆ ಡೈರೆಕ್ಟ್ ಈಗ ಸದ್ಯಕ್ಕೆ ಡೈರೆಕ್ಟ್ ಪರ್ಚೇಸ್ ಮಾಡಿಕೊಂಡಿಲ್ಲ. ಹೆಂಗ ಸೊಸೈಟಿಗೆ ಕೊಟ್ಟದ ಹಿಂಗೆ ಕೊಡ್ತಾ ಇದ್ದೇನೆ. ಈ ಐಸ್ ಕ್ರೀಮ್ ಮಾಡುವ ಪ್ರೊಸೀಜರ್ಗೆ ನೀವು ಎಷ್ಟು ಹೊತ್ತು ಬೇಕಾಗುತ್ತೆ? ಹೆಂಗೆ ಐಸ್ ಕ್ರೀಮ್ ಮಾಡುವ ಪ್ರೊಸೀಜರ್ ಒಂದು ದಿನ ಮರದಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಹೇಳಿದರೆ ಹಾಲನ್ನ ಕಾಸುವುದರಿಂದ ಹಿಡಿದು ಅದರ ತಣಿಸಿ ತಣದ ಮೇಲೆ ಮತ್ತೆ ಅದರ ಬೇಸಿನ ಐಸ್ ಕ್ರೀಮ್ ಮೆಷಿನಿಗೆ ಹಾಕಿ ಮಾಡುವಂಥದ್ದು. ಸೊ ಈಗ ಬೇಸ್ ಹೇಳುವಾಗ ಈಗ ಒಂದರಿ ಮಾಡುವಾಗ ಎಂಗಳ ಹತ್ರ ಇಪ್ಪಂಥದ್ದು ಒಂದು 20 ಲೀಟ್ರಿನ ಮೆಷಿನ್ ಮ್ಯಾನ್ಯುವಲ್ ಆಗಿ ಹಾಕಕ್ಕಾಗುತ್ತೆ. ಈಗ ಒಂದರಿ ಹಾಕುವಾಗ ಅರೌಂಡ್ 9 kg ಅಷ್ಟು ಹಾಕುತ್ತೆ. ಅಂದಾಜು 9 kg ಅಷ್ಟು ಇನ್ಪುಟ್ ಹಾಕ್ತೇನೆ. ಅಷ್ಟೇ 4 ಲೀಟರ್ ಇಂದರಲ್ಲಿ 3 ಬಾಕ್ಸ್ ಐಸ್ ಕ್ರೀಮ್ ತಗೊಳ್ಳಿ ಅರೌಂಡ್ 25 to 30 minutes ತಗೊಳ್ತೇನೆ. ಅದು ಹಾಕಿ ತೆಗೆದು ಮಾಡ್ಲಿಕ್ಕೆ. ಈಗ ಅದೇ ನಮ್ಮಲ್ಲಿ ಅವೈಲೇಬಲ್ ಇರುವ ಪ್ರಾಡಕ್ಟ್ಸ್ ಇದೆಲ್ಲ ಹೇಳಿದ್ವಿ. ಜಾಕ್ ಫ್ರೂಟ್ ಫ್ಲೇವರ್ ಅವೈಲೇಬಲ್ ಇದ್ದು ಮತ್ತೆ ಕಾಡು ಮಾವಿನ ಹಣ್ಣು ಅವೈಲೇಬಲ್ ಇದ್ದು ಎಲ್ಲರಿಗೂ ಗೊಂತಿಪ್ಪ ಹಂಗೆ ಇದು ಖಾಲಿ ಸೀಸನ್ ಅಲ್ಲಿ ಮಾತ್ರ. ನಿಂಗ ಆಫ್ ಸೀಸನ್ ಸಿಕ್ಕುತ್ತಾ ನಿಗಳಲ್ಲಿ? ನಿಂಗ ಅದ್ರ ಸ್ಟೋರ್ ಮಾಡಿಕೊಳ್ತೀರಾ? ಹೆಂಗ ಅಪ್ಪಷ್ಟು ಸ್ಟೋರ್ ಮಾಡಿಕೊಳ್ತೇನೆ. ಬಟ್ ಅದು ಜಾಸ್ತಿ ಸಮಯ ಉಳಿತಿಲ್ಲ, ಬೇಗ ಖಾಲಿ ಆಗುತ್ತೆ. ನಿಂಗಳ ಮನೇಲಿ ಸಿಕ್ಕುವ ಈ ಹಲಸಿನ ಹಣ್ಣು ಅಥವಾ ಕಾಡು ಮಾವಿನ ಹಣ್ಣು ಮಾತ್ರವಾ ಅಥವಾ ನಿಂಗ ಹೆರದಿಕೆಯಿಂದ ತಕೊಳ್ತೀರಾ ಬೇರೆಯವರ ಕೈಯಿಂದ? ಈಗ ಹಲಸಿನ ಹಣ್ಣು ಎಲ್ಲ ಸಾಧಾರಣ ಹೆಂಗಳ ಮನೇಲೆ ಇದ್ದು ಈಗ ಮತ್ತೆ ಕೆಲವು ಅಲ್ಲಿ ಹತ್ತಿರ ತೋಟದೆಲ್ಲ ಪರ್ಚೇಸ್ ಮಾಡಿದ್ದೆ. ಈ ಕೆಲವು ಲೈಕ ಜಾತಿ ಹಲಸಿನ ಹಣ್ಣು ಒಂದು ಸಿಂಗಾಪುರ್ ವೆರೈಟಿಯಲ್ಲಿ ಒಂದು ಜನವರಿಲಿ ಸ್ಟಾರ್ಟ್ ಆಗುತ್ತೆ ಹಣ್ಣಪ್ಪಲೆ. ಸೊ ಅದೆಲ್ಲ ಹೆಂಗ ಅಲ್ಲಿ ಹತ್ತಿರ ತೋಟದೆಲ್ಲ ತಕೊಂಡಿದೆ. ಸಿಂಧೂರ ಹಲಸಿನ ಹಣ್ಣು ನೋಡಿ, ಅದು ಹೆಂಗಳಲ್ಲಿ ಹೋದ ವರ್ಷದಿಂದ ಹಣ್ಣಪ್ಪಲ ಶುರು ಆಯ್ತು. ಐಸ್ ಕ್ರೀಮ್ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಸುಮಾರು ಹಲಸಿನ ಸೀಸನ್ ಇಟ್ಟಿದೆ ಹೆಂಗಳ ತೋಟಲ್ಲಿ ಇಡೀ. ಸುಮಾರು ವೆರೈಟಿದು ಸಿಂಗಾಪುರ ಆಗಲಿ, ಸಿಂಧೂರ ಆಗಲಿ, ಮತ್ತೆ ಇನ್ನೊಂದು ವಿಯೆಟ್ನಾಂ ಅಲ್ಲಿ ಹೇಳ್ತದ್ದು. ಸೊ ಹಂಗಿಪ್ಪ ಸುಮಾರು ಹಲಸಿನ ಸಸಿಗಳ ಇಡೀ ತೋಟಲ್ಲಿ ನೆಟ್ಟಿದೆ. ಸೊ ಅದೀಗ ಒಂದೊಂದೇ ಫಲ ಕೊಡ್ತಾ ಇದೆ. ಒಂದು ಗಮ್ಲೆಸ್ ಹೇಳಿ ಬತ್ತು, ಅದು ನೆಟ್ಟಿದೆ. ಮೇಣ ಇಲ್ಲದ್ದು ಅದಂತಂದ್ರೆ ಟೇಸ್ಟ್ ವ್ಯತ್ಯಾಸ ಇರ್ತಾ ಅಲ್ಲ? ಅದು ಆಕ್ಚುಲಿ ಲೈಕ್ ಇರ್ತು, ಟೇಸ್ಟ್ ಒಳ್ಳೆ ಸ್ವೀಟ್ ಬರ್ತದೆ. ಈಗಿನ ಯಂಗ್ ಜನರೇಷನ್ ಕಂಪನಿ ಬಿಟ್ಟು ಬಂದು ಹಿಂಗಳದ್ದೇ ಒಂದು ಸ್ವಂತ ಮಾಡ್ತೀಯ ಹೇಳ್ತಾವು ಹೇಳಿದ್ರೆ ನಿಂಗೆ ಎಂತ ಹೇಳಿ ಇಷ್ಟಪಡ್ತೀನಿ? ಧಾರಾಳ ಒಪ್ಪಲ ಫೀಲ್ಡಿಂಗ್ ಇಳಿಯದೇ ಮಾಡ್ಲಿಡ್ತಿಲ್ಲ ಅಂತದ್ದು. ಬಟ್ ಮಾಡ್ತೇ ಸುಮಾರು ವರ್ಷದಿಂದ ಮಾಡ್ತೇ ಹೇಳಿಕೊಂಡಿದ್ದರೆ ಮಾಡ್ಲಿಡ್ತಿಲ್ಲ. ಒಂದು ಸ್ಟೆಪ್ ತಕ್ಕೊಳ್ಳಬೇಕು. ಮೇನ್ ಆಗಿ ಸ್ಟೆಪ್ ತಕ್ಕೊಂಡ ತೊಳೆಯಾದ್ರೆ ಆಟೋಮೆಟಿಕ್ ಆಗಿ ಈಜುಲೆ ಕಲಿಯೋಲ್ಲ ಇರ್ತದೆ. ಓಕೆ, ಈಗ ಪ್ರತಿಯೊಬ್ಬಂಗೂ ಅವಂದೇ ಆದ ಒಂದು ಅಚೀವ್ಮೆಂಟ್ ಹೇಳಿರ್ತೀವಿ. ಈಗ ನಮಗರಿಗೂ ಒಂದು ಸೆಲೆಬ್ರಿಟಿಯ ನಾವು ಇಂಟರ್ವ್ಯೂ ಮಾಡಿದ್ದು ಅದೊಂದು ಅಚೀವ್ಮೆಂಟ್ ಹೇಳ. ಈಗ ನಿಂಗಳ ಪ್ರಕಾರ ನಿಂಗಳ ಫೀಲ್ಡಲ್ಲಿ ಯಾವುದೊಂದು ದೊಡ್ಡ ಅಚೀವ್ಮೆಂಟ್ ಹೇಳಿ ನಿಂಗೂ ಅನ್ಸುತ್ತೆ, ಒಂದು ಶೇರ್ ಮಾಡ್ತಾರೆ? ಅಚೀವ್ಮೆಂಟ್ ಹೇಳಿದರೆ ಕಸ್ಟಮರ್ ಫೀಡ್ಬ್ಯಾಕ್ ಹೇಳಕ್ ಈಗ 2 ವಾರ ಆತ ಹೆಂಗ ಇಲ್ಲಿ ಓಪನ್ ಮಾಡಿ 106 ಎಕ್ಸಾಕ್ಟ್ ಆಗಿ 106 ನಂಬರದ ಗೂಗಲ್ ರಿವ್ಯೂಸ್ ಈ ಲೊಕೇಶನ್ಗೆ ಎಲ್ಲ 5 star ರಿವ್ಯೂಸ್ ಇದ್ದು ನ್ಯಾಚುರಲ್ ಆಗಿ ರಿವ್ಯೂ ಹಾಕಿ ಇರ್ತದೆ. ಸೊ ಒನ್ ಆಫ್ ದ ಅಚೀವ್ಮೆಂಟ್ ಹೇಳಕ್ಕು, ಆದರೆ ಇನ್ನು ತುಂಬಾ ರಿವ್ಯೂಸ್ ಇದ್ದು ಆದರೆ ಹಾಗೆ
ಅದೇ ಈಗ ನಿಂಗೆ ಐಸ್ ಕ್ರೀಮ್ ಮಾಡ್ತೀವಿ ಓಕೆ, ಹಾ ನಿಂಗೊಬ್ರು ಯಾರಾದ್ರೂ ನಿಂಗಳದ್ದೇ ಐಸ್ ಕ್ರೀಮಿನ ತಂದು ನಿಂಗೆ ಕೊಟ್ರೆ ಹಾ ನೀವು ಕಂಡು ಹಿಡಿಯುವಲ್ಲಿ ಹಿಡಿತಾ? ಯಾವ ಫ್ಲೇವರ್ ಹೇಳಿ? ಅದು ಹೆಂಗೆ ತಿಂದು ನೋಡಕ್ ಬರಲ್ಲ, ಹಿಂಗೆ ನೋಡಿಯಪ್ಪ ಬಂತ ವಿತ್ ಕಲರ್ ನೋಡಿ ಕಲರ್ ಹೇಳಿ ಆಕ್ಚುಲಿ ಅಷ್ಟು ಡಿಫ್ರೆನ್ಸ್ ಗೊತ್ತಿಲ್ಲ ಕಲರ್ ಬಟ್ ಅದರದ್ದೇ ಆ ಫೋಟೋ ನೋಡಿ ಅಪ್ಪಗ ಇದು ಕಲರ್ ನೋಡಿ ಅಪ್ಪಗ ಇದು ಯಾವ್ದು ನನಗೆ ಕಂಡಿಡಿಯಲ್ಲ ಅವತ್ತು. ಸೊ ಫ್ಲೇವರ್ ತಿಂದು ನೋಡಿದ್ರೆ ಬಂತ. ಅಂಬಾಗ ನಾವೊಂದು ಟೆಸ್ಟ್ ಮಾಡುವ ಇವರ. ಸೊ ಎಸ್, ಐಸ್ ಕ್ರೀಮ್ ತಂದಿರಾ ಹೆಂಗೆ? ಇಲ್ಲ ಐಸ್ ಕ್ರೀಮ್ ತಂದಿಲ್ಲ. ಮತ್ತೆ ನನಗೆ ಇದರಲ್ಲಿ ಕಾಣ್ತಾಳೆ ಕ್ಯಾಮರಾ ಅದ್ರಲ್ಲಿ ಕಾಣ್ತಾ? ನಿಂಗ ಕಣ್ಣು ಮುಚ್ಚಿ ನೋಡಿ. ಇಲ್ಲ ಫ್ಲೇವರ್ ಕಾಣ್ತಿಲ್ಲ ಅದರಲ್ಲಿ. ಫ್ಲೇವರ್ ಕಾಣ್ತಿಲ್ಲ, ಗ್ಲಾಸ್ ಮಾತ್ರ ಕಾಣ. ಓಕೆ, ನೋಡುವಂಗಿಲ್ಲ ನಿಂಗ? ಚೀಟ್ ಮಾಡುವಂಗಿಲ್ಲ? ಇಲ್ಲ. ಎರಡು ಮಿಕ್ಸ್ ಅಲ್ಲಿ ಹಾಕಿ ಕೊಡಿ. ಅದು ಹಂಗಿಲ್ಲ, ನಿಂಗೆ ಅದೆಲ್ಲ ಇಡುವಂಗಿಲ್ಲ. ನೋಡುವಂಗಿಲ್ಲ. ಕಲರ್ ಎಲ್ಲ ನೋಡಿ ಹೇಳುವಂಗಿಲ್ಲ, ಟೇಸ್ಟ್ ನೋಡಿ ಹೇಳಕ್ಕ. ಸರಿ ಸರಿ, ಯಾವ ಫ್ಲೇವರ್ ಹೇಳಿ? ಕಣ್ಣು ಮುಚ್ಚಿ ಟೇಸ್ಟ್ ಮಾಡಕ್ಕ ಒಂದೇ ಫ್ಲೇವರ್ ಇಪ್ಪದೆ. ಕಣ್ಣು ಮುಚ್ಚಿ ಟೇಸ್ಟ್ ಮಾಡ್ಲಕ್ಕ ಅದು ಓಕೆ, ಅದು ಬೆಸ್ಟ್. ಎಸ್, ಇದು ಅದು ಕಣ್ಣು ಮುಚ್ಚಿ ಉಂಟು. ಅಡಕೆಯಾ? ಒಂದೇ ಚಮಚ ಕೊಟ್ಟದು ಅಲ್ಲ, 3 ಫ್ಲೇವರ್ ಕೊಟ್ಟಿದೆ ಅದ್ರಲ್ಲಿ. ಅದು ಇಷ್ಟರಲ್ಲಿ ಈಗ 3 ಮಿಕ್ಸ್ ಮಾಡಿದ್ದಾರೆ. ಅಡಕೆ ಒಟ್ಟಿಗೆ ಓಕೆ, ನಾನು ಯಾವ್ದೆಲ್ಲ ಮಿಕ್ಸ್ ಮಾಡಿದೆ ಹೇಳ್ರೆ? ಅಡಕೆ, ಖರ್ಜೂರ, ಅಡಕೆ ಮತ್ತೆ ಕೋಕೋ ಚಾಕ್ಲೇಟ್, ಮತ್ತೆ ಇದು ನಡುವೆ ಖರ್ಜೂರ. ಒಂದೇ ಕಲರ್ ಇಂದ 3 ಫ್ಲೇವರ್ ಮಿಕ್ಸ್ ಮಾಡಿದ್ದೆ. ಬಟ್ ಓಕೆ, ಅವು ಅಡಕೆ ಹೇಳಿದವು. ಆಕ್ಚುಲಿ ಅಡಕೆ ಅಂಶ ಜಾಸ್ತಿ ಇಟ್ಟಿದೆ ಅನ್ಬಿಟ್ಟ ಇದ್ರಲ್ಲಿ. ಕೋಕೋ ಚಾಕ್ಲೇಟ್ ಮತ್ತೆ ಕೋಕೋ ಚಾಕ್ಲೇಟ್ ಅಷ್ಟು ಗೊಂತಾಗಿರಿ ಅಂತ ಹೇಳಿ ನಾನು ಇಷ್ಟೇ ಕೊಟ್ಟರು, ಚೂರೇ ಕೊಟ್ಟರೆ ಹಂಗದ ಕಾರಣ. ಸೊ ಎಸ್, ಚಾಲೆಂಜ್ ಪಾಸ್ ಆಗಿದೆ. ಅಡಕೆ ಬೇಸಿ ಗೊತ್ತಾಯ್ತು ಬಾಯಿಗೆ, ಮತ್ತೆ ಅಡಕೆ ಗೊತ್ತಾಯ್ತು. ಅಲ್ಲ, ಅಡಕೆ ಆಕ್ಚುಲಿ ಮೆಜಾರಿಟಿ ಇತ್ತು, ಹಂಗದ ಕಾರಣ. ಓಕೆ, ಒಬ್ರಿಂಗ್ ಈಗ ತನ್ನದೇ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಾ ಹೇಳಿದ್ರೆ ಹಿಂಗಿಪ್ಪ ಒಂದು ವಿಷಯ ಹೇಳಿದ್ರೆ ತನ್ನ ಪ್ರಾಡಕ್ಟಿನ ಬಗ್ಗೆ ತನಗೆ ಅರಿವು ಇರಕ್ಕೂ ಹೇಳುವ ವಿಷಯ ಎಷ್ಟು ಮುಖ್ಯ? ತುಂಬಾ ಮುಖ್ಯ. ಹೇಳಿದರೆ ನಾವು ಎಂತ ಮಾಡ್ತಾ ಇದ್ದೋಳಿ ನಮಗೆ ಬೇಕು. ಇಲ್ಲದೇ ಇದ್ದರೆ ಈಗ ಮೇನ್ ಉದ್ದೇಶ, ನಾನೀಗ ಈ ಓಪನಿಂಗ್ 3 months ಇಲ್ಲಿ ಅಂಗಡಿಯಲ್ಲಿ ಕೂರೆ ಹೇಳ್ತಾ ಉದ್ದೇಶವೇ ಅದಕ್ಕೆ ಅಂತ ಕೇಳಿದರೆ, ನನ್ನ ಪ್ರಾಡಕ್ಟಿನ ಬಗ್ಗೆ ನನಗೆಲ್ಲದೆ ಬೇರೆ ಯಾರಿಗೆ ನಾಲೆಜ್ ಇತ್ತು. ಸ್ಟಾಫಿನ ಹೇರ್ ಮಾಡಿ ಅವರ ಕೂರಿಸಿ ತೊಳೆಯಾದರೆ ಇನಿಷಿಯಲ್ ಡೇಸ್ ಇಲ್ಲಿ ಅದು ಅಡಕ್ಕಿದ ಐಸ್ ಕ್ರೀಮ್ ಹೇಗೆ ಮಾಡ್ತೀಯ ಮಾರೆ ನೋಡಿ ಕೇಳಿ ತೊಳೆಯಾದರೆ ಅದು ಬೇಕು ಮುಂತಾಗದಕ್ಕೆ ಅಂತ ಹೇಳಕ್ ಮುಂತಾಗ. ಅದರ ಬಗ್ಗೆ ಆನ್ಸರೇಬಲ್ ಆನೆ ಇದೆ ಮೇನ್ ಆಗಿ. ಅದರಲ್ಲಿ ಎಂಥದೇ ಒಂದು ಫೀಡ್ಬ್ಯಾಕ್ ಆಗಲಿ, ಎಂಥದೇ ಒಂದು ವಿಷಯ ಕಸ್ಟಮರ್ ಬಂದು ಕೇಳಿಯಪ್ಪಾಗ ನಾನು ಐ ಆಮ್ ದ ಪರ್ಸನ್ ಹೂ ಆನ್ಸರೇಬಲ್ ಅಲ್ಲದಾ? ಸೊ ಎಸ್, ನೆಕ್ಸ್ಟ್ ನಾನು ಹಿಂಗೆ ಕೂದು ಮಾತಾಡ್ಸಕ್ಕೂ ಹೇಳಿ ಆದ್ರೆ ಯಾವುದೇ ಫೀಲ್ಡ್ ಇಲ್ಲಿ ಯಾರು ಅದಕ್ಕೂ ಈಗ ಯಾರ ಹೆಸರು ಹೇಳಲೇ ಇಷ್ಟಪಡ್ತೀನಿ? ಸಡನ್ ಹೇಳಿದರೆ ನನಗೀಗ ಎಂತ ಹೇಳುವ, ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಕೊಟ್ಟು ನಿಂತಿದ್ದಿ. ಈಗ ನೋಡುವ, ಅಲ್ಲ ಈಗ ನನ್ನ ಭಾವ ಒಬ್ಬ ಇದ್ದ ಭೀಮದೇಶ ಹತ್ರ ಹಿಂಗ ಮಾತಾಡ್ಸಿ ಆಯ್ತು ಆಲ್ರೆಡಿ. ಮತ್ತೆ ಈಗ ಸ್ವೋದ್ಯೋಗ ಕೃಷಿ ಮಾಡುವವು ಅಲ್ಲ, ನಿಂಗ ಏನ್ ಹತ್ರ ಅಂಗಡಿ ಬಟನ್ ಅವ್ರ ಮಾತಾಡ್ಸ್ಲಕ್ ಬಂದ್ರಿ ಸಿಕ್ಕುತ್ತವೆ ಬಿಸಿ ಬಿಸಿ ಇಲ್ಲ ಮನೋಹರ್ ಭಟ್, ಸುದರ್ಶನ್ ಭಟ್ ಯಾರನ್ನು ಬಿಟ್ಟರೆ ಮಾತಾಡ್ಸ್ಲಕ್ ಬಂದ್ರಿ. ಕೇಳಿ ಅವ್ರ ಅಪಾಯಿಂಟ್ಮೆಂಟ್ ಕೇಳಿ ಅವರನ್ನು ಮಾತಾಡ್ಸಕ್ಕೆ ನಿಂಗೆ ಸೇಡಿ ಅಪ್ಪು ಇಲ್ಲಿ ಒಬ್ರು ಹೆಮ್ಮಕ್ಕ ಬಾರಿ ಕೃಷಿ ಮಾಡ್ತಾ ಇದ್ದು.
ಅವರ ಮಾತಾಡ್ಸ್ಲಕ್ಕು. ಓಕೆ, ಇಷ್ಟು ಇದ್ದವು. ಎಸ್, ಸೊ ಬಂದ ಇದು ಹೆಸರು, ಇನ್ನು ಮಾಡ್ಸಲೇಬೇಕು. ಸರಿ. ಓಕೆ, ಕಾಂಟ್ಯಾಕ್ಟ್ ಅಂತೂ ಮಾಡ್ತೀಯಾ? ಸರಿ ಸಿಕ್ಕಿರಂತೂ ಖಂಡಿತ ಮಾಡ್ತೀವಿ. ಸರಿ. ಓಕೆ, ಇಲ್ಲಿಗೆ ಬರೇಕು ಹೇಳಿ ಆದ್ರೆ ಹ್ಮ್. ಯಾವ ರೀತಿಲಿ ಬರೇಕು? ಪುತ್ತೂರಿಂದ ಬಪ್ಪವಾದಿಕು, ಸುಬ್ರಹ್ಮಣ್ಯದಿಂದ ಬಪ್ಪವಾದಿಕು, ಸಿಳ್ಳಿಯಿಂದ ಬಪ್ಪವಾದಿಕು, ಅಥವಾ ಮಂಗಳೂರು ಬಜ್ಪೆ ಈ ಆಸುಪಾಸಿಂದ ಈ ಅಂಗಡಿಗೆ ಬರೇಕು ಹೇಳಿ ಆದ್ರೆ ಹೆಂಗೆ ಬಪ್ಪಲಕ್ಕು? ಇದು ಗೂಗಲ್ ನಿಮಗೆ ಲೊಕೇಶನ್ ಹಾಕಿ ತೊಳೆದ್ರೆ ಕೈಲಾರ್ ನ್ಯಾಚುರಲ್ ಐಸ್ ಕ್ರೀಮ್ ಒಳ್ಳೆ ಹಾಕಿ ತೊಳೆದ್ರೆ, ಕೈಲಾರ್ ನ್ಯಾಚುರಲ್ ಐಸ್ ಕ್ರೀಮ್ ಅಳಕ್ಕೆ ಮಂಗಳೂರು ಒಳ್ಳೆ ಹಾಕಿ ತೊಳೆದ್ರೆ ಇಲ್ಲ ಲೊಕೇಶನ್ ಬರ್ತದೆ. ಸೊ ಸ್ವಂತ ವಾಹನಲ್ಲಿ ಬಪ್ಪದಾದ್ರೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕಿ ಬಪ್ಪಲಕ್ಕು. ಅಲ್ಲದ್ರೆ ಬಸ್ಸಲ್ಲಿ ಬತ್ತ ಹೊಡೆಯಾದ್ರೆ ಮಂಗಳೂರಿಗೆ ಇದರ ಇಲ್ಲಿ KSRTC ಬಂದು ತೊಳೆಯಾದ್ರೆ PVS ಸರ್ಕಲ್ ಇಳಿದು ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಬಪ್ಪಲಕ್ಕು. ಇಲ್ಲಾದ್ರೆ ಸ್ಟೇಟ್ ಬ್ಯಾಂಕ್ ಇಂದ ಅಲ್ಲಿಂದ ನಂಬರ್ ಬಸ್ ಬತ್ತು ಕುದ್ರೋಳಿ ಹೋಪ ಸೈಡ್ ಬಸ್ 16 ನಂಬರ್ ಬಸ್. 16 ನಂಬರ್ ಬಸ್. ಆ ಬಸ್ಲಿ ಬಂದು ಅಳಕೆ ಸ್ಟಾಪ್ ಇಲ್ಲಿ ನೀವು ಚಿತ್ರದ ಹತ್ರ ಇಳಿಯೋದು. ಸೊ ಇಷ್ಟು ಹೊತ್ತು ಅಣ್ಣ ಹಾ ಮಾತಾಡಿದ್ದಿ, ಸಮಯವ ಹೆಂಗೋ ಕೊಟ್ಟಿದಿ, ಹಾಗೆ ಹೆಂಗ ಕೊಟ್ಟ ಚಾಲೆಂಜ್ ಇಲ್ಲಿ ವಿನ್ ಆಯ್ದಿ. ಹಾ ಸೊ ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು. ಅಂದ್ರೆ ಗಿಫ್ಟ್ ಇದ್ದ ಗಿಫ್ಟ್ ಇದೆ, ಇದು ಆಯ್ತು. ಥ್ಯಾಂಕ್ ಯು. ಅದನ್ನು ನಾನು ಹಿಡ್ಕಷ್ಟೇ. ಈ ಅಂಗಡಿಯಿಂದ ಹೆಂಗೆ ಹಿರೆ ಸ್ಟಾಲಿಂದ ಅಂಗಡಿಗೆ ಬೈಂದಿ ಹಿರೆ ಎನ್ನ ಪ್ರಕಾರ ಇದೊಂದು ದೊಡ್ಡ ಸಕ್ಸಸ್ ಹೇಳಿ ನನಗನ್ಸುತ್ತು. ಎಂತ ಹೇಳಿದ್ರೆ ಸುಮಾರು ಜನಕ್ಕೆ ಆಲ್ರೆಡಿ ಶುರುವಿಂದಲೇ ಅಂಗಡಿ ಹಾಕಿ ಬಪ್ಪಲಕ್ಕು ಹಿರೆ ನಾನು ಹೇಳ್ತೇಪದು ಸ್ಟಾಲ್ ಸಣ್ಣದೊಳಿವ ವಿಷಯ ಹೇಳ್ತೇಪದಲ್ಲ, ಆ ಎಕ್ಸ್ಪೀರಿಯನ್ಸಿನ ಬಗ್ಗೆ ಹೇಳ್ತಿದ್ದೆ. ಹೇಳ ಅಷ್ಟು ಎಕ್ಸ್ಪೀರಿಯನ್ಸ್, ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಈ ಒಂದು ಮಟ್ಟಕ್ಕೆ ಬೈಂದಿ. ಸೊ ಇನ್ನು ಹೆಚ್ಚು ದೊಡ್ಡದಾಗಿ ಬೆಳೆಯಲಿ. ಹಾಗೆ ಆಲ್ರೆಡಿ ಕೇಳಿದ ಹಾಗೆ ಪುತ್ತೂರಿಲಿ ಒಂದು ಅಂಗಡಿ ಶುರುವಾಗಲಿ, ಓಪನ್ ಆಗಲಿ ಏನೋ ಹತ್ರ ಆಯ್ತು ಹಂಗದ ಕಾರಣ. ಸೊ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಹೇಳಿ ಹೇಳ್ತಾ ಥ್ಯಾಂಕ್ ಯು. ಪುತ್ತೂರಲ್ಲಿ ಜಾಗ ಇದ್ದರೆ ಹೇಳಿ ಯಾರಾದ್ರು. ಸರಿ, ಪ್ಲಾನ್ ಇಲ್ಲಂತೂ ಇದ್ದವು.